ಬಟ್ ಇದೇನಾಯಿತು ಅಂದರೆ ಮಜಾ ಬರ್ತಾ ಸೆಲೆಕ್ಟ್ ಆಗಿ ಜನಗಳ ಪ್ರೀತಿ ವಿಶ್ವಾಸ, ಜನಗಳು ನನ್ನ ಅಕ್ಸೆಪ್ಟ್ ಮಾಡಿರೋದಕ್ಕೋಸ್ಕರ ನಾನು ಇನ್ನೂ ಇವತ್ತು ಜನಗಳನ್ನ ನಗ್ಸೋಕ್ಕೋಸ್ಕರನೇ ಓಡಾಡ್ತಾ ಇದ್ದೀನಿ. ಅಂದರೆ ಹೊಸ ಹೊಸ ಪ್ರಯತ್ನಗಳು ಮಾಡ್ತಾಯಿದ್ದೀನಿ. ಇದು ಎಲ್ಲಿಗೆ ನಾನು ಕಮ್ಮಿ ಆಗುತ್ತೆ ಅಂದರೆ ನನಗೆ ವುಡ್ ವರ್ಕ್ ಇದೆ. ನಾನು ಹೋಗಿ ನಮ್ಮ ತಾತನ ಕೆಲಸ, ನಮ್ಮ ತಾತ ಮಾಡ್ತಿದ್ದ ಕೆಲಸ ನಾನು ಮಾಡ್ತೀನಿ. ತುಂಬ ಖುಷಿಯಾಗುತ್ತೆ. ಅನ್ನಂತ ನಾನು ಆರ್ಟಿಸ್ಟು ಕಲಾವಿದ ನಾನು ಮಾಡಲ್ಲ ಈ ಕೆಲಸ. ಇದು ನನ್ನ ಒಂದು ದೇವ್ರು ಕೊಟ್ಟಿರೋ ಗಾಡ್ ಗಿಫ್ಟು. ಇದನ್ನು ಗಿಫ್ಟಾಗಿ ಜನಕ್ಕೆ ಗಿಫ್ಟಾಗಿ ಕೊಡಬೇಕು ಹೊರತು ಇದು ನಂದು ಅಹಂ ಪಡೋಂಗಿಲ್ಲ. ಯಾಕೆಂದರೆ ನನಗೆ ನನ್ನ ತಾತ ಕೊಟ್ಟಿರೋದು ಅವ್ನ ಕೈ ಕಸಬು, ಅಂದರೆ ಮರಗೆಲಸ. ನನ್ನ ಒಂದು ವೃತ್ತಿ ನೀನು ನೋಡ್ಕೋಗು, ನಡೆಸ್ಕೊಂಡು ಹೋಗು, ಅದನ್ನೇ ಮಾಡ್ತಿದ್ದೆ. ನಾನು ಅದನ್ನೇ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಗೆ ಕೊಡೋ ಸಂಭಾವನೆ ಕೊಡ್ತಾರೆ. ಲೋ ಬಜೆಟ್ ಅನ್ಕೊಂಡು ಇಲ್ಲೇನು ಕೊಡಲ್ಲ ಅಂತ ಸುಮ್ಮನೆ ಅಲ್ಲಿ. ಆಮೇಲೆ ಇನ್ನೊಂದು, ಲೋ ಬಜೆಟ್ ಸಿನಿಮಾ ಅಂದ್ಬಿಟ್ಟು ಕಮ್ಮಿ ಆ್ಯಕ್ಟ್ ಮಾಡಲ್ಲ, ಹೈ ಬಜೆಟ್ ಸಿನಿಮಾ ಅಂದ್ಬಿಟ್ಟು ಅಲ್ಲಿ ಜಾಸ್ತಿ ಆ್ಯಕ್ಟ್ ಮಾಡಲ್ಲ. ಖಾಲಿಯಾಗಿ ಯಾವತ್ತೂ ಮೋಸ ಮಾಡಲ್ಲ. ಯಾಕೆಂದರೆ ಆ ಲೋ ಬಜೆಟಲ್ಲಿ ಕನಸುಗಳು ಕಟ್ಕೊಂಡಿರ್ತಾರೆ. ನಾವು ಅವ್ರು ಕೊಡೋ ಪಾತ್ರಕ್ಕೆ ಜೀವ ತುಂಬಬೇಕು. ಸೊ ನನ್ನ ಆಸೆ ಅಷ್ಟೇ, ಯಾವ ಪಾತ್ರ ಆಗಲಿ ಜೀವ ತುಂಬಬೇಕು ಅಷ್ಟೇ ಕಲಾವಿದನಾಗಿ.